ಮುಗಿಯದ ಬಂಧನ ಭಾಗ 42. ಅಂದು ನಡೆದ ಹಳೆಯ ಘಟನೆಗಳನ್ನು ಗಾಯತ್ರಿ ದೇವಿ ನೆನಪಿಸ್ಕೊಂಡಾಗಲೆಲ್ಲ ಅವಳ ಮನಸ್ಸಿನಲ್ಲಿ ಕೋಪ, ಜಿಗುಪ್ಸೆ ಹುಕ್ಕರಿತಿತ್ತು. ಅಶ್ವಿನಿಗೆ ನಗರಕ್ಕೆ ಹಿಂತಿರುಗೋಕೆ ಎಷ್ಟು ಧೈರ್ಯ ಇರ್ಬೋದು ಅಂತ ಗಾಯತ್ರಿ ಆಕ್ರೋಶದಿಂದ ನುಡಿದಾಗ ಕಲ್ಪನಾ ರಾವ್ ಏನೂ ತಿಳಿಯದವಳಂತೆ ಆಶ್ಚರ್ಯಗೊಂಡಂತೆಯೇ ನಟಿಸೋಕೆ ಶುರು ಮಾಡಿದ್ಲು. ಅಯ್ಯೋ, ನಿಮಗಿದು ಗೊತ್ತಿರಲಿಲ್ವೇ ಗಾಯತ್ರಿ ಅವರೇ? ಕಾವ್ಯ ಕೂಡ ಅಲ್ಲಿ ಸುಹಾಸ್ನನ್ನು ನೋಡಿದ್ಲು. ಸುಹಾಸ್ ಅಶ್ವಿನಿಯ ಜೊತೆ ತುಂಬ ಆತ್ಮೀಯವಾಗಿ, ಸ್ನೇಹಪರವಾಗಿ, ಅವರಿಬ್ಬರ ನಡುವೆ ಏನೂ ಆಗೇ ಇಲ್ವೇನೋ ಅನ್ನೋ ರೀತಿ ಮಾತಾಡ್ತಿದ್ದಂತೆ. ಹಾಗೆ ಇನ್ನೊಂದು ವಿಷಯ, ಅನ್ವಿತಾಳನ್ನು ನೋಡ್ಕೊಳ್ಳೋಕ್ಕೂ ಅವಳು ಮತ್ತೆ ಮನೆಗೆ ಬರಬೇಕಂತ ನೀವೇ ಬಯಸಿದ್ರೇನೋ ಅಂತ ನಾವು ಕೂಡ ಭಾವಿಸಿದ್ವಿ ಅಷ್ಟೇ ಅಂತ ಕಲ್ಪನಾ ರಾವು ಅಲ್ಲಿ ಉರಿತಾ ಇರೋಂಥ ಬೆಂಕಿಗೆ ತುಪ್ಪವನ್ನು ಸುರಿದ್ಲು. ಗಾಯತ್ರಿ ದೇವಿ ಅಸಮಾಧಾನದಿಂದ ಹುಬ್ಬುಗಳನ್ನು ಗಂಟು ಹಾಕ್ಕೊಂಡು, ಅವಳಿಗೆ ಎಷ್ಟು ಧೈರ್ಯ! ಈ ವಿಷಯವನ್ನು ನನಗೆ ಮೊದಲೇ ತಿಳಿದಿದ್ರೆ ನಾನು ಅಶ್ವಿನಿಯನ್ನು ಅನ್ವಿತಾಳ ಹತ್ತಿರಕ್ಕೆ ಸುಳಿಯೋಕ್ಕೂ ಬಿಡ್ತಾ ಇರಲಿಲ್ಲ. ಅದು ಹಠ ಹಿಡಿದು ದೇಶ ಬಿಟ್ಟು ಹೋದವಳು, ತನ್ನ ಹೆತ್ತ ಮಗಳನ್ನು ತ್ಯಜಿಸಿ ಹೋದಷ್ಟು ಕ್ರೂರಿ ಅವಳು. ಅಂತಹುದರಲ್ಲಿ ಅವಳಂತಹ ನಿರ್ದಯಿ ಮಹಿಳೆಯನ್ನು ನಾನು ಅನ್ವಿತಾಳ ಹತ್ತಿರ ಬರೋಕ್ಕೆ ಹೆಂಗೆ ತಾನೇ ಬಿಡಲಿ ಹೇಳು? ಕಲ್ಪನಾ ರಾವ್ ಮತ್ತು ಕಾವ್ಯ ತಮ್ಮ ತಂತ್ರ ಯಶಸ್ವಿಯಾಯಿತು ಅಂತ ಹೇಳಿ ಮನಸ್ಸಿನಲ್ಲೇ ಬೀಗ್ತಾ ಇದ್ದಾರೆ. ಅತ್ತೆಯವರೇ, ದಯವಿಟ್ಟು ಶಾಂತವಾಗಿರಿ. ಬಹುಶಃ ಸುಹಾಸ್ ಆ ರೀತಿ ಭಾವಿಸಿದಿಲ್ವೇನೋ ಅಂತ ಹೇಳಿಬಿಟ್ಟು ಕಾವ್ಯ ಧೈರ್ಯ ತುಂಬುವಂತೆ ನಟನೆ ಮಾಡೋಕ್ಕೆ ಮೂಗುಳು ನೋಗೋಕ್ಕೆ ಶುರು ಮಾಡ್ತಾಳೆ. ಆದರೆ ತಕ್ಷಣವೇ ಅವಳು ತನ್ನ ನಗುವನ್ನು ಕೃತಕವಾಗಿ ಬದಲಾಯಿಸಿ ನಿರಾಶೆಯಿಂದ ಕಣ್ಣುಗಳನ್ನು ಕೆಳಗೆ ತಗ್ಗಿಸ್ತಾಳೆ. ಗಾಯತ್ರಿಯ ಕೋಪ ಮತ್ತಷ್ಟು ಹೆಚ್ಚಾಯಿತು. ಏನಾಯಿತು ಕಾವ್ಯ? ಸುಹಾಸ್ ನಿನಗೆ ಏನಾದರೂ ನೇರವಾಗಿ ಹೇಳಿದ್ದಾನ? ಏನು ಕತೆ ಅಂತ ಗಾಯತ್ರಿ ಆತಂಕದಿಂದ ಕೇಳಿದಾಗ ಕಾವ್ಯ ಗೊಂದಲದಿಂದ ತನ್ನ ತಾಯಿ ಕಲ್ಪನಾ ರಾವ್ನತ್ತ ನೋಡ್ತಾ ಇದ್ದಾಳೆ. ಕಾಫಿ ಅಂಗಡಿಯಿಂದ ಹಿಂತಿರುಗುವಾಗ ಗಾಯತ್ರಿ ದೇವಿಯ ಆತಂಕ ಮತ್ತು ಕೋಪ ಇಮ್ಮಡಿಸಿತು. ಅದಕ್ಕಾಗಿಯೇ ಪ್ರಕಾಶ್ ಸುಹಾಸ್ನ ತಂದೆ ಕೆಲಸ ಮುಗಿಸಿ ಮನೆಗೆ ಬಂದ ತಕ್ಷಣ ಅವಳು ಅವನನ್ನು ಕರೆದುಕೊಂಡು ನೇರವಾಗಿ ವರ್ಮಾ ಭವನಕ್ಕೆ ಅಂದರೆ ಸುಹಾಸ್ನ ಬಂಗಲೆಗೆ ಬಂದಳು. ಸರಿಯಾಗಿ ಅದೇ ಸಮಯಕ್ಕೆ ಸುಹಾಸ್ ಕೂಡ ಕೆಲಸ ಮುಗಿಸ್ಕೊಂಡು ಅನ್ವಿತಾಳನ್ನು ಕಾರ್ನಲ್ಲಿ ಮನೆ ಕರೆತರ್ತಾನೆ. ಅವರಿಬ್ಬರು ಮನೆ ಪ್ರವೇಶಿಸಿದ ತಕ್ಷಣ ಸೋಫಾದ ಮೇಲೆ ತಂದೆ ಪ್ರಕಾಶ್ ಮತ್ತು ತಾಯಿ ಗಾಯತ್ರಿ ಅತ್ಯಂತ ಗಂಭೀರ ಮುಖಭಾವದಿಂದ ಕುಳಿತಿರುವಂಥದ್ದನ್ನು ಸುಹಾಸ್ ಕಂಡ. ಅವರು ಯಾವುದೋ ಅತ್ಯಂತ ಮುಖ್ಯ ಹಾಗೂ ಗಂಭೀರ ವಿಚಾರವನ್ನು ಚರ್ಚಿಸೋಕೆ ಬಂದಿರುವಂಥದ್ದು ಅಂತ ಹೇಳಿ ಅವನಿಗೆ ಸ್ಪಷ್ಟವಾಯಿತು. ಅಪ್ಪ ಅಮ್ಮ, ನೀವು ಬರುವುದಾಗಿ ನನಗೆ ಮುಂಚಿತವಾಗಿ ಹೇಳಲೇ ಇಲ್ವಲ್ಲ, ಏನಾದರೂ ಸಮಸ್ಯೆ ಇದೆಯೇ ಅಂತ ಸುಹಾಸ್ ಗೊಂದಲದಿಂದ ವಿಚಾರಿಸ್ತಾನೆ. ತನ್ನ ತಾಯಿಯ ಮುಖದಲ್ಲಿದ್ದಂತಹ ತೀವ್ರ ಗಂಭೀರತೆಯನ್ನು ಕಂಡ ಸುಹಾಸ್ನ ಹುಬ್ಬುಗಳು ಸುಕ್ಕುಗಟ್ಟಿದ್ವು. ಅವನು ಮೆಲ್ಲನೆ ತಲೆಯಾಡಿಸಿ ಅನ್ವಿತಾಳನ್ನು ಮನೆ ಕೆಲಸದ ಗೀತಾಗೆ ಒಪ್ಪಿಸಿ, ಗೀತಾ ಮಗುವನ್ನು ಮೊದಲು ಮೇಲಿನ ಕೋಣೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸೂಚಿಸ್ತಾನೆ. ಗೀತಾ ಸಮ್ಮತಿಸಿ ಅನ್ವಿತಾ ತನ್ನ ಅಜ್ಜಿಗೆ ಪ್ರೀತಿಯಿಂದ ವಿದಾಯ ಹೇಳಿದ್ದ ನಂತರ ಅವಳನ್ನು ಮೇಲಕ್ಕೆ ಕರೆದುಕೊಂಡು ಹೋಗ್ತಾಳೆ. ಮಗುವನ್ನು ಮೇಲಕ್ಕೆ ಕಳುಹಿಸಿದ ನಂತರ ಸುಹಾಸ್ ತನ್ನ ಎತ್ತವರ ಎದುರಿಗೆ ಸಿಂಗಲ್ ಸೋಫಾದಲ್ಲಿ ಗಂಭೀರವಾಗಿ ಕುಳಿತು, ಇಷ್ಟು ತಡವಾದ ಮೇಲೆ ಇಲ್ಲಿಗೆ ಬಂದಿದ್ದೀರಲ್ಲ, ಏನಾಯಿತು, ಏನು ವಿಷಯ ಅಂತ ನೇರವಾಗಿ ಕೇಳಿದ್ದನು. ಗಾಯತ್ರಿ ದೇವಿ ಎಳ್ಳಷ್ಟು ಹಿಂಜರಿಯದೆ ನೇರವಾಗಿ ವಿಷಯಕ್ಕೆ ಬಂದ ತಕ್ಷಣವೇ ತೀಕ್ಷ್ಣವಾಗಿ ಕೇಳಿದ್ಲು, ಅಶ್ವಿನಿ ಹಿಂತಿರುಗಿದ್ದಾಳೆಯೇ ಸುಹಾಸ್? ಅದನ್ನು ಕೇಳಿ ಸುಹಾಸ್ನ ಮುಖದ ನೋಟ ಸಂಪೂರ್ಣವಾಗಿ ಕತ್ತಲೆಯಾಯಿತು. ಹೌದು, ನಾವು ಭೇಟಿಯಾದವು ಅಂತ ಅವನು ಯಾವುದೇ ಮುಚ್ಚುಮರೆಯಿಲ್ಲದೆ ನೇರವಾಗಿ ಒಪ್ಪಿಕೊಳ್ತಾನೆ. ನಿರೀಕ್ಷೆಯಂತೆ ಗಾಯತ್ರಿ ದೇವಿ ಮೂದಲಿಸುತ್ತಾ, ನೀನು ನಮಗೆ ಈ ವಿಷಯವನ್ನು ಮೊದಲೇ ಯಾಕೆ ಹೇಳಲಿಲ್ಲ? ಅವಳೊಂದಿಗೆ ಮತ್ತೆ ಒಂದಾಗಲು ನೀನು ಇನ್ನೂ ಕೂಡ ಬಯಸ್ತಿದೀಯಾ ಅಂತ ಬಹುಶಃ ನನಗೆ ಅನ್ನಿಸ್ತಾನೇ ಇದೆ, ಹೇಳು ಅಂತ ಹೇಳಿ ಹಾರಿ ಹೋದ್ಲು. ಸುಹಾಸ್ನ ಹುಬ್ಬುಗಳು ಮತ್ತಷ್ಟು ಆಳವಾಗಿ ಸುಕ್ಕುಗಟ್ಟಿದ್ವು. ಆದರೆ ಅವನು ತಕ್ಷಣ ಯಾವುದೇ ಉತ್ತರವನ್ನು ನೀಡಲೇ ಇಲ್ಲ. ಅವನು ಮೌನವಾಗಿರುವುದನ್ನು ನೋಡಿ ಗಾಯತ್ರಿಯ ಎದೆ ಒಂದು ಕ್ಷಣ ಸ್ತಬ್ಧವಾಯಿತು. ನೀನು ಏನು ಯೋಚಿಸಿದರೂ ಕೂಡ ನನಗೆ ಚಿಂತೆ ಇಲ್ಲ, ಆದರೆ ಆ ಹುಡುಗಿ ನಮ್ಮ ಕುಟುಂಬದಲ್ಲಿ ಮತ್ತೆ ತಾಯಿಯಾಗಲು ನಾನು ಎಂದಿಗೂ ಕೂಡ ಬಿಡೋದಿಲ್ಲ ಅಂತ ಅವಳು ಯಾವುದೇ ಮುನ್ಸೂಚನೆಯನ್ನು ನೀಡದೆ, ಒಂದು ಮಾತನ್ನು ಕೂಡ ಆಡದೆ ಹೊರಟು ಹೋದ್ಲು. ಅವಳು ತನ್ನ ಹಸುಗೂಸನ್ನು ಬಿಟ್ಟು ಹೋಗಲು ಮನಸ್ಸು ಮಾಡಿದ್ಲು. ಈಗ ಅವಳು ಮತ್ತೆ ಹಿಂತಿರುಗಬೇಕಂತೆ. ನಾನು ಅದಕ್ಕೆ ಜೀವಮಾನವದಲ್ಲೇ ಒಪ್ಪೋದಿಲ್ಲ. ನಾನು ಒಪ್ಪಿದ್ರೂ ಮತ್ತೆ ಅದೇ ತರಹದ ಘಟನೆ ಮರುಕಳಿಸಿದರೆ ಏನು ಕತೆ? ನೀನೇನೋ ಅನುಮತಿಸಿದ್ರೂ ಅನ್ವಿತಾ ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳಿಗೂ ಕೂಡ ಒಳ್ಳೆಯದು ಕೆಟ್ಟದು ಗೊತ್ತಾಗುತ್ತೆ. ಅವಳು ಆ ಮಾನಸಿಕ ಅಪಘಾತವನ್ನು ಮತ್ತೆ ಸಹಿಸಿಕೊಳ್ಳಬಲ್ಲಳೆ? ಅವಳು ಮಾತು ಮುಗಿಸಿದ ನಂತರವೂ ಮಗನಿಂದ ಯಾವುದೇ ರೀತಿಯ ಒಂದು ಮಾತಾಗಲಿ ಪ್ರತಿಕ್ರಿಯೆ ಬಾರದ ಕಾರಣ ಗಾಯತ್ರಿಯ ಮುಖಭಾವ ಒಂದು ರೀತಿ ಬದಲಾಯಿತು.
ಅವಳು ಈ ಬಾರಿ ಅನ್ವಿತಾಳ ಸೂಕ್ಷ್ಮ ಪರಿಸ್ಥಿತಿಯನ್ನು ಮುಂದಿಟ್ಕೊಂಡು ಮಗನನ್ನು ಮನವೊಲಿಸಲು ಬಹಳ ಯತ್ನಿಸ್ತಿದ್ಲು. ಅನ್ವಿತಾ ಇಷ್ಟು ವರ್ಷಗಳಿಂದ ಅನುಭವಿಸ್ತಾ ಇರುವಂತಹ ಒಂಟಿತನ, ನರಕಯಾತನೆ ಮತ್ತು ಕಷ್ಟಗಳ ಬಗ್ಗೆ ಒಮ್ಮೆ ಎಚ್ಚರಿಕೆಯಿಂದ ಯೋಚಿಸಿ ನೋಡು ಸುಹಾಸ್. ಇದರ ಹಿಂದೆ ಇರುವುದಕ್ಕೆ ಕಾರಣವೇನೆಂದು ನೀನೇ ಯೋಚಿಸಿದ್ದೀಯಾ? ಆ ಹುಡುಗಿ ಹೆರಿಗೆಯಾದ ನಂತರ ಕನಿಷ್ಠ ಕೆಲವು ದಿನಗಳವರೆಗೂ ಮಗುವನ್ನು ಸರಿಯಾಗಿ ನೋಡಿಕೊಂಡ ನಂತರ ಹೊರಟು ಹೋಗಿದ್ರೆ ನಾನು ಬಹುಶಃ ಏನೂ ಯೋಚಿಸ್ತಾ ಇರಲಿಲ್ಲ, ಏನೂ ಹೇಳ್ತಾ ಇರಲಿಲ್ಲ. ಆದರೆ ಅವಳು ಅನ್ವಿತಾಳನ್ನು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ಬಿಡ್ಲಲ್ವಾ. ಅದಕ್ಕಾಗಿ ಆ ಮಗು ತಾಯಿಯ ಪ್ರೀತಿ ಸಿಗದೆ ಅನಾರೋಗ್ಯಕ್ಕೆ ಒಳಗಾಯಿತು. ಹೀಗೆ ಒಂಟಿತನ ಅನುಭವಿಸ್ತಿದೆ. ಅದೃಷ್ಟವಶಾತ್ ನಮ್ಮ ಬಳಿ ಸಂಪತ್ತು, ವೈದ್ಯಕೀಯ ಸೌಲಭ್ಯಗಳಿದ್ವು. ಹಾಗಾಗಿ ನಾವು ಅನ್ವಿತಾಳನ್ನು ಇಲ್ಲಿಯವರೆಗೆ ಕಾಪಾಡಿಕೊಳ್ಳೋಕೆ ನಮ್ಮಿಂದ ಆಗಿರೋಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದೀವಿ. ಆದರೆ ಪರಿಣಾಮವಾಗಿ ಏನಾಯಿತು? ಅನ್ವಿತಾಗೆ ಆಂಟಿಸಮ್ ಸಮಸ್ಯೆ ಬಂತು. ಅವಳು ತಾಯಿ ಇಲ್ಲದ ಅನಾಥೆ ಎಂಬ ಕಳಂಕವನ್ನು ಹೊತ್ಕೊಳ್ಬೇಕಾಯಿತು. ಅವಳ ಈ ಆಂಟಿಸಮ್ ಸಮಸ್ಯೆ ಮತ್ತಷ್ಟು ಹದಗೆಡುವುದಿಲ್ಲ ಅಂತ ನೀನು ನಂಬ್ತೀಯಾ? ಆ ಹುಡುಗಿಗೆ ಈ ಎಲ್ಲ ಅನಾಹುತಗಳಿಗೆ ಮೂಲ ಕಾರಣ ಒಂದು ವೇಳೆ ನೀನೇನಾದರೂ ಅವಳನ್ನು ಮರಳಿ ಕರೆತರಬೇಕು ಅಂತ ಪಟ್ಟೆಯನ್ನು ಹಿಡಿದ್ರೆ ನಾನು ಅನ್ವಿತಾಳನ್ನು ನನ್ನ ಜೊತೆ ಬೇರೆಡೆಗೆ ಕರೆದುಕೊಂಡು ಹೋಗಿ ಬೆಳೆಸ್ತೇನಪ್ಪ. ಏನೇ ಆದರೂ ಆ ಅಶ್ವಿನಿಗೆ ನಾನು ನನ್ನ ಆ ಮೊಮ್ಮಗುವನ್ನು ಮಾತ್ರ ಎಂದಿಗೂ ಬಿಟ್ಕೊಡೋಕೆ ಇಷ್ಟಪಡೋದಿಲ್ಲ. ಹೀಗೆ ತಾಯಿ ಆಕ್ರೋಶದಿಂದ ಮಾತಾಡಿದ್ರು. ಮಗನಿಗೆ ಯಾವುದೇ ಉತ್ತರ ಬರದಿದ್ದಾಗ ಗಾಯತ್ರಿ ತಕ್ಷಣ ತನ್ನ ಪತಿ ಪ್ರಕಾಶ್ನತ್ತ ಆತಂಕದಿಂದ ನೋಡಿದ್ಲು. ಪ್ರಕಾಶ್ನ ಮಾತುಗಳು ತನ್ನ ಮಾತುಗಳಿಗಿಂತ ಹೆಚ್ಚು ತೂಕವಿದೆ ಅಂತ ತಿಳಿದ ಅವಳು ಅವನನ್ನು ಕರೆತಂದಿದ್ಲು. ಪ್ರಕಾಶ್ಗೂ ತನ್ನ ಮುದ್ದಾದ ಮೊಮ್ಮಗಳ ಪರಿಸ್ಥಿತಿಯನ್ನು ನೆನೆದು ಮನಸ್ಸಿನಲ್ಲಿ ಒಂದು ರೀತಿಯ ಕನಿಕರ ಉಂಟಾಯಿತು. ಹೆಂಡತಿಯ ಮಾತುಗಳನ್ನು ಆಲಿಸಿದ ನಂತರ ಅವನು ತಂದೆಯಾಗಿ ನಿಜವಾದ ಕಾಳಜಿಯಿಂದ ಮಾತಾಡನು. ನಿಮ್ಮ ತಾಯಿ ಹೇಳ್ತಾ ಇರುವಂಥದ್ದು 100ಕ್ಕೆ 100 ಸತ್ಯ ಸುಹಾಸ್. ನಾನು ನಿನ್ನ ವೈಯಕ್ತಿಕ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡುವುದಿಲ್ಲ ಮತ್ತು ಅದನ್ನು ನಾನು ಇಷ್ಟಪಡೋದು ಇಲ್ಲ. ಆದರೆ ಆ ಹುಡುಗಿ ಮತ್ತೆ ಬಂದು ನಮ್ಮ ಅನ್ವಿತಾದ ಜೀವನದಲ್ಲಿ ಆಟವಾಡ್ತಾಳೆ ಅನ್ನೋ ಆತಂಕ ನನಗೆ ನಿಜವಾಗಿಯೂ ತುಂಬ ಕಾಡ್ತಾ ಇದೆ. ನೀನು ಎಚ್ಚರಿಕೆಯಿಂದ ಯೋಚಿಸು, ಅಂತಿಮ ನಿರ್ಧಾರವನ್ನು ತಗೋ. ಆ ಮಗು ಎಷ್ಟು ಅಂತ ಆಘಾತಗಳನ್ನು ತಡೆದುಕೊಳ್ಳುತ್ತೆ. ನಮ್ಮ ತಂದೆಯ ಈ ಗಂಭೀರ ಸಲಹೆಯನ್ನು ಕೇಳಿದ ಸುಹಾಸ್ ಕೊನೆಗೆ ಮೌನ ಮುರಿದು ಅವರತ್ತ ತಲೆ ಎತ್ತಿ ನೋಡಿದ್ನನು. ತನ್ನಿಬ್ಬರ ಸಲಹೆಯನ್ನು ಸುಹಾಸ್ ಗಂಭೀರವಾಗಿ ಆಲಿಸಿದ್ದಾನೆ ಅಂತ ಭಾವಿಸಿದ ಗಾಯತ್ರಿ ಮನಸ್ಸಿನಲ್ಲೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಅದು ಮಧ್ಯಾಹ್ನ ತಾನು ಭೇಟಿಯಾದ ಕಾವ್ಯಾಳ ಆ ಎದೆಗುಂದಿದ್ದ ಅಸಹಾಯಕ ಮುಖವನ್ನು ನೆನಪಿಸಿಕೊಳ್ಳುತ್ತಾ ಅವಳು ಸುಹಾಸ್ ಎದುರು ಕಾವ್ಯಾಳನ್ನು ಮುಕ್ತ ಕಂಠದಿಂದ ಕೊಂಡಾಡಿದ್ಲು. ಸುಹಾಸ್, ಇಷ್ಟೊಂದು ವರ್ಷಗಳಾಯಿತು, ಸುಮಾರು 5ರ ಮೇಲೂ ಆಯಿತು. ನಮ್ಮ ಕುಟುಂಬದ ಜೊತೆ ನಿಂತು ಅನ್ವಿತಾಳನ್ನು ತನ್ನ ಸ್ವಂತ ಮಗು ಥರ ಪ್ರೀತಿಯಿಂದ ನೋಡ್ಕೊಂಡಿದ್ದಾಳೆ ಕಾವ್ಯ. ಅವಳ ತ್ಯಾಗಕ್ಕೆ ನಾವು ಎಂದೆಂದಿಗೂ ಕೃತಜ್ಞತರಾಗಿರಬೇಕು. ಅನ್ವಿತಾಗೆ ಅವಳೇ ಅಮ್ಮನಾಗಿ ಪ್ರೀತಿ ಕೊಟ್ಟಿದ್ದಾಳೆ. ಅವಳು ನಮ್ಮ ಮನೆಯ ನಿಜವಾದ ಮುದ್ದಿನ ಮಗಳು. ಕಾವ್ಯ ಇಷ್ಟೆಲ್ಲ ಮಾಡಿದ್ದಾಳೆ. ಈ ದೃಷ್ಟಿಯಿಂದ ನೋಡಿದ್ರೆ ಅವಳು ಅಶ್ವಿನಿಗಿಂತ ಎಷ್ಟೋ ಪಟ್ಟು ಮೇಲಲ್ವಾ. ಹೆಣ್ಣಿನ ಯೌವನ ವಯಸ್ಸು ಶಾಶ್ವತವಲ್ಲ ಸುಹಾಸ್. ನೀನು ಅವಳನ್ನು ಹೀಗೆ ಕಾಯಿಸುತ್ತಾ ಇಟ್ಕೊಳ್ಳುವಂಥದ್ದು ಸರಿಯಲ್ಲ. ಗಾಯತ್ರಿ ದೇವಿ ತನ್ನ ಮಾತನ್ನೇ ಮುಗಿಸಿದ್ಲು. ಶಾಂತವಾಗಿ ತಮ್ಮ ಸಿದ್ಧಾಂತಗಳನ್ನು ಮಂಡಿಸಿ ಮುಗಿಸಿದ್ದ ಎತ್ತವರನ್ನು ನೋಡುತ್ತಾ ಸುಹಾಸ್ ಅತ್ಯಂತ ಗಂಭೀರವಾಗಿ ಸದ್ದಿಲ್ಲದೆ ಹೇಳ್ತಾನೆ, ನೀವಿಬ್ಬರು ಅನಗತ್ಯವಾಗಿ ತುಂಬ ಯೋಚಿಸ್ಬಿಟ್ಟಿದ್ದೀರಾ. ಅಶ್ವಿನಿಯನ್ನು ಮತ್ತೆ ನನ್ನ ಜೀವನಕ್ಕೆ ಕರೆತರುವ ಅಥವಾ ಕೆಣಕುವ ಯಾವುದೇ ಆಲೋಚನೆ ಅಥವಾ ಯೋಜನೆ ಸದ್ಯಕ್ಕೆ ನಿಜವಾಗಿಯೂ ನನಗಿಲ್ಲ. ಕನಿಷ್ಠ ಸದ್ಯಕ್ಕಂತೂ ಇಲ್ಲ ಎಂದು ಅವನು ತನ್ನ ಮನಸ್ಸಿನಲ್ಲೇ ಅಂದುಕೊಂಡಿದ್ದ. ತನ್ನ ಪೋಷಕರು ಅಶ್ವಿನಿಯ ಬಗ್ಗೆ ಮಾತಾಡ್ತಾ ಇದ್ದಾಗ ಸುಹಾಸ್ ಇತ್ತೀಚಿನ ದಿನಗಳಲ್ಲಿ ಅಶ್ವಿನಿ ಜೊತೆ ನಡೆಸಿದಂತಹ ಒಂದು ಪ್ರತಿಯೊಂದು ಸಂಭಾಷಣೆ ಮತ್ತು ಭೇಟಿಗಳನ್ನು ನೆನಪಿಸ್ಕೊಳ್ತಾ ಇದ್ದಾನೆ. ಅವೆಲ್ಲವಕ್ಕೂ ಕೂಡ ಮೂಲ ಕಾರಣ ಕೇವಲ ಅನ್ವಿತಾ ಮಾತ್ರ ಎಂಬ ತೀರ್ಮಾನಕ್ಕೆ ಅವನು ಬರ್ತಾನೆ. ಅವನು ಅದರ ಬಗ್ಗೆ ಆಳವಾಗಿ ಯೋಚಿಸಿದಾಗ ಅದೊಂದು ವಿಚಿತ್ರ ಹಾಗೂ ವಿರೋಧಾಭಾಸವಾದ ಸನ್ನಿವೇಶವಾಗಿ ಕಂಡಿತು. ನಾವು ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಭೇಟಿಯಾದಾಗ ಅಶ್ವಿನಿಯ ನಡವಳಿಕೆಯನ್ನು ನಾನು ಹತ್ತಿರದಿಂದನೇ ಗಮನಿಸಿದ್ದೀನಿ. ಒಂದು ವೇಳೆ ಅನ್ವಿತಾಗೆ ಅನಾರೋಗ್ಯವಿಲ್ಲದಿದ್ದರೆ ಮತ್ತು ಅವಳಿಗೆ ನನ್ನ ಅಗತ್ಯವಿಲ್ಲದಿದ್ದರೆ ಅಶ್ವಿನಿ ನನ್ನ ಕಣ್ಣಿಗೆ ಬೀಳದಂತೆ ಸಂಪೂರ್ಣವಾಗಿ ತಪ್ಪಿಸ್ಕೊಂಡೇ ಹೋಗ್ತಾ ಇದ್ಲು. ಹಾಗಾಗಿ ನನ್ನ ಹೆತ್ತವರು ಭಯಪಡುತ್ತಿರುವಂತೆ ಅವಳು ಮತ್ತೆ ನನ್ನ ಬಳಿಗೆ ಬರ್ತಾಳೆ ಎಂಬ ಸಾಧ್ಯತೆಯೇ ಇಲ್ಲ. ಮಗ ಸುಹಾಸ್ ಹೇಳಿದ ಮಾತನ್ನು ಕೇಳಿ ಗಾಯತ್ರಿ ದೇವಿಯ ಮುಖ ಸ್ವಲ್ಪ ಹೊಳೆಯಿತು. ಅದನ್ನು ಕೇಳಿ ನನಗೆ ನಿರಾಳವಾಯಿತು. ಸುಹಾಸ್, ಹಾಗಾದರೆ ನೀನು ಕಾವ್ಯಾಳನ್ನು ಯಾವಾಗ ಮದುವೆ ಆಗ್ತೀಯಪ್ಪ? ನೀನು ಅವಳನ್ನು ಎಷ್ಟು ಬೇಗ ಮದುವೆ ಆಗ್ತೀಯೋ ಅಷ್ಟು ಬೇಗ ಅನ್ವಿತಾಳನ್ನು ತಾಯಿಯಂತೆ ನೋಡಿಕೊಳ್ಳಲು ಒಬ್ಬರು ಇರ್ತಾರಲ್ವ.
ಸುಹಾಸ್ ಉಬ್ಬುಗಂಟಾಕಿ ತಾಯಿಯ ಆ ಪ್ರಸ್ತಾವನೆಯನ್ನು ತಕ್ಷಣವೇ ತಳ್ಳಿ ಹಾಕಿದ್ದನು. ಅಶ್ವಿನಿಗಿಂತ ಹೆಚ್ಚಾಗಿ ಅನ್ವಿತಾಳನ್ನು ಕಾವ್ಯಾಳ ಜೊತೆ ಒಬ್ಬಂಟಿಯಾಗಿ ಬಿಡುವುದರ ಬಗ್ಗೆಯೇ ನನಗೆ ಹೆಚ್ಚು ಚಿಂತೆಯಾಗಿದೆ. ಅನ್ವಿತಾ ಯಾವಾಗಲೂ ಕಾವ್ಯಾಳಿಂದ ಬಹುಶಃ ದೂರವಿರೋಕೆ ಅಥವಾ ಅವಳನ್ನು ನೋಡಿದ್ರೆ ಹಿಂಸೆ ಪಡೋಕೆ ಇರ್ತಾಳೆ. ಅವಳನ್ನು ಕಂಡರೆ ಭಯ ಪಡ್ತಾಳೆ. ಹಾಗಿರುವಾಗ ಮದುವೆಯ ವಿಷಯದಲ್ಲಿ ನಾನು ಇನ್ನಷ್ಟು ಎಚ್ಚರಿಕೆಯಿಂದ ಯೋಚಿಸಿ ಖಂಡಿತ ನಿರ್ಧಾರ ತೆಗೆದುಕೊಳ್ಳೇಬೇಕಾಗಿದೆ ಅಮ್ಮ. ಆದರೆ ಗಾಯತ್ರಿ ದೇವಿ ಮಗನ ಮಾತಿನ ಇಂದಿನ ಗಂಭೀರತೆಯನ್ನು ಖಂಡಿತವಾಗಿಯೂ ಗ್ರಹಿಸಲೇ ಇಲ್ಲ. ನೀನು ಕೇವಲ ಕಾವ್ಯಾಳನ್ನು ನೋಯಿಸುವ ಸಲುವಾಗಿ ನೆಪ ಹೇಳ್ತಿದ್ಯಾ ಅಷ್ಟೇ ಅಂತ ಒಳಗೊಣಗಿದ್ಲು. ತಾಯಿಯ ಆಟಕ್ಕೆ ಸುಹಾಸ್ ಮುಂದೇನು ಮಾಡ್ತಾನೆ? ಸುಹಾಸ್ನ ಈ ಉತ್ತರದಿಂದ ಕೋಪಗೊಳ್ಳುವ ಗಾಯತ್ರಿ ದೇವಿ ಕಾವ್ಯಾಳಿಗೆ ಏನು ಸುದ್ದಿ ತಲುಪಿಸ್ತಾಳೆ? ಅನ್ವಿತಾ ಕಾವ್ಯಾಳಿಂದ ದೂರ ಇದ್ದಾಳಲ್ವೇ? ನೀನು ಕಾವ್ಯಾಳನ್ನು ಮೊದಲೇ ಮದುವೆಯಾಗಿ ಅವಳನ್ನು ಅನ್ವಿತಾಳೊಂದಿಗೆ ಹೆಚ್ಚು ಸಮಯ ಕಳೆದು ಬಿಟ್ಟಿದ್ರೆ ಬಹುಶಃ ಇಷ್ಟೊತ್ತಿಗೆ ಅವರಿಬ್ಬರ ಬಾಂಧವ್ಯ ಇನ್ನೂ ಹೆಚ್ಚಾಗಿ ಬೆಳೀತಾ ಇತ್ತೋ ಏನೋ, ಇನ್ನೂ ಚೆನ್ನಾಗಿರ್ತಿತ್ತು. ಅಷ್ಟೇ ಅಲ್ಲ, ಕಾವ್ಯ ಇಷ್ಟು ವರ್ಷಗಳಿಂದ ಅನ್ವಿತಾಳನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾಳೆ ಎಂಬುದು ನಮ್ಮೆಲ್ಲರ ಕಣ್ಣಿಗೂ ಬಿದ್ದಿದೆ. ನಾವೆಲ್ಲರೂ ಸಾಕ್ಷಾತ್ ನೋಡಿದ್ದೀವಿ ಕೂಡ ಅಂತ ಗಾಯತ್ರಿ ದೇವಿ ಪಟ್ಟು ಹಿಡಿದಾಗ ಸುಹಾಸ್ ತೀವ್ರ ಅಸಹನೆಯಿಂದ ಮುಖವನ್ನು ಗಂಟು ಹಾಕ್ಕೊಳ್ತಾನೆ. ಈ ವಿಷಯದ ಬಗ್ಗೆ ನಾವು ಆಮೇಲೆ ಮಾತಾಡೋಣಮ್ಮ, ನನಗೆ ತುಂಬ ಸುಸ್ತಾಗಿದೆ ಅಂತ ಸುಹಾಸ್ ಮಾತನ್ನು ಅಲ್ಲೇ ಕತ್ತರಿಸ್ತಾನೆ. ಕಳೆದ ಹಲವಾರು ವರ್ಷಗಳಿಂದ ಕಾವ್ಯ ತನ್ನ ಹೆತ್ತವರ ಮುಂದೆ ಅತ್ಯಂತ ಮುಗ್ಧ ಮತ್ತು ನಿರಪರಾಧಿಯಂತೆ ನಟಿಸ್ತಾನೆ ಬಂದಿದ್ಲು. ಅವಳು ಅನ್ವಿತಾಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆ ಪುಟ್ಟ ಮಗು ಯಾವುದೋ ಬಲವಾದ ಕಾರಣವಿಲ್ಲದೆ ಕಾವ್ಯಾಳನ್ನು ಕಂಡ್ರೆ ಬಹುಶಃ ಹಿಂಸೆ ಪಡೋದು, ದೂರ ಓಡ್ತದೆ ಅಂತ ಸುಹಾಸ್ ನಂಬಿರಲಿಲ್ಲ. ಅದರ ಜೊತೆಗೆ ಸುಹಾಸ್ಗೆ ಕಾವ್ಯಾಳ ಮೇಲೆ ಯಾವುದೇ ರೀತಿಯ ಪ್ರೇಮ, ಪ್ರೀತಿ, ಆಕರ್ಷಣೆ ಭಾವನೆ ಇರಲಿಲ್ಲ. ಈಗ ತಾಯಿ ಗಾಯತ್ರಿ ದೇವಿ ಪದೇ ಪದೇ ಕಾವ್ಯಾಳ ಮದುವೆ ವಿಚಾರವನ್ನು ಹೇಳ್ತಾ ಇರೋವಂಥದ್ದು ಅವನನ್ನು ಇನ್ನಷ್ಟು ಕೆರಳಿಸ್ತಾ ಇದೆ. ಗಾಯತ್ರಿ ದೇವಿ ಮಗನ ಮೂಡ್ ನೋಡಿ ನಿಟ್ಟುಸಿರು ಬಿಡುತ್ತಾ ವಿಶ್ವವನ್ನು ಬದಲಾಯಿಸಿದ್ಲು. ಸರಿ, ನಾವು ನಿನ್ನನ್ನು ಈಗಲೇ ಬಲವಂತ ಮಾಡೋದಿಲ್ಲ. ಏನೇ ಇರಲಿ, ನೀನು ಈ ಮದುವೆ ಬಗ್ಗೆ ಎಚ್ಚರಿಕೆಯಿಂದ ಖಂಡಿತ ಯೋಚನೆ ಬೇಗ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು. ಅದಕ್ಕಿಂತ ಮೊದಲು ನಾವು ಅನ್ವಿತಾಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನೋಡ್ಕೊಳ್ತೀವಿ, ಓಕೆನಾ ಅಂತ ಹೇಳ್ತಾಳೆ. ಹಾಗೆ ಹೇಳಿದ ನಂತರ ಗಾಯತ್ರಿ ದೇವಿ ಮನೆ ಕೆಲಸದ ಗೀತಾಳಿಗೆ ಜೋರಾಗಿ ಕರೆದು ಅನ್ವಿತಾಳನ್ನು ಮೇಲಿನ ಕೋಣೆಯಿಂದ ಕೆಳಗೆ ಕರೆತರುವಂತೆ ಸೂಚಿಸಿದ್ಲು. ಮಗು ಕೆಳಗೆ ಬರ್ತಾ ಇದ್ದಕ್ಕೆ ಗಾಯತ್ರಿ ನಗುತ್ತಾ ಪುಟ್ಟ ಹುಡುಗಿಯತ್ತ ತನ್ನ ಕೈಗಳನ್ನು ಚಾಚಿದ್ಲು. ದೊಡ್ಡವರ ನಡುವೆ ನಡೆಯುತ್ತಿದ್ದ ಗಂಭೀರವಾದ ವಿವಾದಗಳ ಅರಿವಿಲ್ಲದ ಅನ್ವಿತಾ ವಿಧೇಯತೆಯಿಂದ ಬಂದು ಅಜ್ಜಿಗೆಯ ಅಪ್ಪುಗೆಯನ್ನು ತನ್ನನ್ನು ತಾನು ಒಪ್ಪಿಸ್ಕೊಂಡ್ಳು. ಒಳ್ಳೆ ಮಗು ನೀನು, ಒಂದೆರಡು ದಿನ ಆಟ ಆಡೋಕ್ಕೆ ಅಜ್ಜಿ ಮನೆಗೆ ಬಾ, ಸರಿಯೇ ಅಂತ ಗಾಯತ್ರಿ ಅನ್ವಿತಾಳ ಮುದ್ದಾದ ಕೊಬ್ಬಿದ ಕನ್ನೆಯನ್ನು ಪ್ರೀತಿಯಿಂದ ಚಿವುಟಿದ್ಲು. ಆ ಪುಟ್ಟು ಹುಡುಗಿ ಗೊಂದಲದಿಂದ ಕಣ್ಣನ್ನು ಮಿಟುಕಿಸಿ ತನ್ನ ಅರಿವಿಲ್ಲದೆಯೇ ಸಹಾಯಕ್ಕಾಗಿ ತಂದೆ ಸುಹಾಸ್ನತ್ತ ನೋಡಿದ್ಲು. ಸುಹಾಸ್ನ ಮುಖ ಸಂಪೂರ್ಣವಾಗಿ ಬಿಗಿಯಾಯಿತು. ಅನ್ವಿತಾ ಇಲ್ಲೇ ಬಂಗಲೆಯಲ್ಲಿ ಚೆನ್ನಾಗಿದ್ದಾಳಮ್ಮ, ನಾನು ಅವಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ಬಲ್ಲೆ ಅಂತ ಹೇಳಿಬಿಟ್ಟು ಅವಳು ಹೋಗೋದನ್ನು ತಡೀತಾ ಇದ್ದಾನೆ. ಆದರೆ ಗಾಯತ್ರಿ ದೇವಿ ಅತೃಪ್ತಿಯಿಂದ ನಾನು ಅನ್ವಿತಾಳನ್ನು ಯಾಕೆ ಕರ್ಕೊಂಡು ಹೋಗ್ತಿದ್ದೀನಿ ಅನ್ನೋಂಥದ್ದು ನಿನ್ಗೆ ತುಂಬ ಚೆನ್ನಾಗಿ ತಿಳಿದಿದೆ ಸುಹಾಸ್. ಇದಲ್ಲದೆ ನಿನ್ನ ತಂದೆ ಮತ್ತು ನಾನು ಅವಳ ಜೊತೆ ಸಮಯ ಕಳೆಯೋಕ್ಕೆ ಖಂಡಿತ ಬಯಸ್ತಿದ್ದೀವಿ. ಅವಳು ನಮ್ಮ ಪ್ರೀತಿಯ ಮೊಮ್ಮಗಳು. 2 ದಿನ ನಮ್ಮೊಂದಿಗಿರೋಕೆ ಅವಳನ್ನು ಕರೆಯುವುದರಲ್ಲಿ ತಪ್ಪೇನಾದರೂ ಇದೆಯಾ ಅಂತ ಹೇಳಿದ್ಲು. ಅಲ್ಲಿ ಉಂಟಾಗಿದ್ದಂತಹ ತೀವ್ರ ಉದ್ವಿಗ್ನ ವಾತಾವರಣ ಶಮನಗೊಳಿಸಲು ತಂದೆ ಪ್ರಕಾಶ್ ಗಂಭೀರ ಧ್ವನಿಯಲ್ಲಿ, ಸುಹಾಸ್, ಅನ್ವಿತಾ ಈಗಷ್ಟೇ ಜ್ವರದಿಂದ ಚೇತರಿಸ್ಕೊಂಡಿದ್ದಾಳೆ ಅಂತ ಕೇಳಿದೆ. ಈ ದಿನಗಳಲ್ಲಿ ಆಫೀಸ್ ಕೆಲಸದಲ್ಲಿ ತುಂಬ ಕಾರ್ಯನಿರತನಾಗಿರ್ತೀಯ, ಹಾಗಾಗಿ 1-2 ದಿನ ನಾವು ಅವಳನ್ನು ಪ್ರೀತಿಯಿಂದ ನೋಡ್ಕೊಳ್ತೀವಪ್ಪ ಅಂತ ಹೇಳಿದ್ರು. ತಂದೆ ಆ ತರ್ಕಬದ್ಧ ಮಾತನ್ನು ಕೇಳಿದ ನಂತರ ಸುಹಾಸ್ಗೆ ಆಕ್ಷೇಪಿಸೋಕೆ ಯಾವುದೇ ಕಾರಣ ಅನ್ನೋದು ಸಿಗಲೇ ಇಲ್ಲ. ಅನ್ವಿತಾ ಅಶ್ವಿನಿಯನ್ನು ಭೇಟಿಯಾಗುವುದನ್ನು ಸಂಪೂರ್ಣವಾಗಿ ತಡೆಯುವುದೇ ತನ್ನ ತಾಯಿಯ ಮುಖ್ಯ ಉದ್ದೇಶ ಅನ್ನುವಂಥದ್ದು ಸುಹಾಸ್ಗೆ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ತಂದೆ ಹೇಳಿದ ಕಾಳಜಿಯ ಮಾತನ್ನು ಅವನು ನಿರಾಕರಿಸೋಕ್ಕೂ ಕೂಡ ಆ ಒಂದು ಪಾಯಿಂಟ್ ಆಫ್ ವ್ಯೂ ಸಾಧ್ಯ ಆಗಲಿಲ್ಲ. ಅವನು ಮೌನವಾಗಿರುವುದನ್ನು ಕಂಡು ಗಾಯತ್ರಿ ದೇವಿ ಅನ್ವಿತಾಳನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡು ತಕ್ಷಣವೇ ಅಲ್ಲಿಂದ ಹೊರಟು ಹೋಗ್ತಾಳೆ. ಏನೇ ಆದರೂ ಕೇವಲ 2 ದಿನ ತಾನೇ, ಆಮೇಲೆ ನಾನೇ ಹೋಗಿ ಆ ಪುಟ್ಟ ಮಗುವನ್ನು ಕರಿತರ್ತೀನಿ ಅಂತ ಯೋಚಿಸುತ್ತಾ ಸುಹಾಸ್ ಕೊನೆಗೆ ಏನನ್ನು ಹೇಳದೆ ಸುಮ್ಮನಾಗ್ಬಿಡ್ತಾನೆ. ವರ್ಮಾ ಭವನ ತಲುಪಿದ ಅನ್ವಿತಾ ತನ್ನ ಅಜ್ಜ ಅಜ್ಜಿಯರೊಂದಿಗೆ ಸಾಧಾರಣವಾಗಿ ವರ್ತಿಸಿದ್ಲು. ರಾತ್ರಿಯ ಊಟದ ನಂತರ ಅವಳು ಸಮತೋಲನದಿಂದ ವಿಧೇಯತೆಯಿಂದ ನಿದ್ರೆಗೆ ಜಾರಿದ್ಲು. ಅಷ್ಟರಲ್ಲಿ ಗಾಯತ್ರಿ ದೇವಿ ತಕ್ಷಣವೇ ಕಾವ್ಯಾಳಿಗೆ ಕರೆ ಮಾಡಿ ಮರುದಿನ ಬೆಳಗ್ಗೆ ಬೇಗನೆ ಬಂದು ಅನ್ವಿತಾಳನ್ನು ಕಿಂಡರ್ ಗಾರ್ಡನ್ ಶಾಲೆಗೆ ಕರೆದೊಯ್ಯುವಂತೆ ಸೂಚನೆ ಮಾಡ್ತಾಳೆ.
ಅನ್ವಿತಾ ಕಾವ್ಯಾಳೊಂದಿಗೆ ಕಡಿಮೆ ಸಮಯ ಕಳೆಯುವುದರಿಂದಲೇ ಅವಳನ್ನು ಇಷ್ಟಪಡುವುದಿಲ್ಲ. ಹೆಚ್ಚು ಸಮಯ ಜೊತೆಗಿದ್ದರೆ ಎಲ್ಲವೂ ಕೂಡ ಒಂದು ಕ್ಷಣ ಸರಿ ಹೋಗ್ತದೆ ಎಂಬುದು ಗಾಯತ್ರಿ ದೇವಿಯ ಅತಿಯಾದ ನಂಬಿಕೆ ಕೂಡ ಆಗಿತ್ತು. ಮರುದಿನ ಬೆಳಗ್ಗೆ ಶಾಲೆಯಲ್ಲಿ ಅನ್ವಿತಾಳನ್ನು ಬಿಡಲು ಬರುವಂತಹ ಕಾವ್ಯಾಳನ್ನು ಕಂಡ ಅಶ್ವಿನಿ ಮತ್ತು ಅವಳಿ ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೆ? ಕಾವ್ಯ ಅಲ್ಲಿ ಏನಾದರೂ ಹೊಸ ಗೊಂದಲವನ್ನೇನಾದರೂ ಸೃಷ್ಟಿಸ್ತಾಳಾ? ಮರುದಿನ ಬೆಳಗ್ಗೆ ಗಾಯತ್ರಿ ದೇವಿ ಹೇಳಿದಂತೆಯೇ ಕಾವ್ಯ ಅತ್ಯಂತ ಬೇಗನೆ ವರ್ಮಾ ಭವನಕ್ಕೆ ಬಂದು ಅಲ್ಲಿಂದ ತಲುಪ್ತಾಳೆ. ಮನೆಯಲ್ಲಿದ್ದಂತಹ ಹಿರಿಯರನ್ನು ಅತ್ಯಂತ ವಿನಯದಿಂದ ಸ್ವಾಗತಿಸಿದ ನಂತರ ಅವಳು ಉಪಹಾರ ಮುಗಿಸಿ ನಿಂತಿದ್ದ ಅನ್ವಿತಾಳ ಕೈ ಹಿಡಿದು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ತನ್ನ ಕೈಯನ್ನು ಚಾಚ್ತಾಳೆ. ಆದರೆ ಕಾವ್ಯ ತನ್ನತ್ತ ಬರುತ್ತಿರುವುದನ್ನು ಕಂಡ ತಕ್ಷಣವೇ ಅನ್ವಿತಾಳ ಮುಖ ಒಂದು ರೀತಿ ಕಳೆಗುಂದಿರೋ ಥರ ಬೇಸರದಲ್ಲಿ ಕಾವ್ಯ ಚಾಚಿದ ಕೈಯನ್ನು ನೋಡ್ತಿದ್ದ ಹಾಗೆ ಆ ಮಗು ಭಯದಿಂದ ಇನ್ನಷ್ಟು ಹಿಂದಕ್ಕೆ ಸರಿದು ತನ್ನ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸಿತು. ಗಾಯತ್ರಿ ದೇವಿ ಪ್ರೀತಿಯಿಂದ ಅವಳನ್ನು ಸಮಾಧಾನಪಡಿಸುತ್ತಾ, ಅನ್ವಿತಾ ಕುಟ್ಟಿ, ನೀನು ಒಳ್ಳೆ ಮಗು ಅಲ್ವಾ? ಆಂಟಿ ಕಾವ್ಯ ನಿನ್ನನ್ನು ಶಾಲೆ ಕಿಂಡರ್ ಗಾರ್ಡನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀನು ಈಗಲೇ ಹೊರಡದಿದ್ರೆ ಶಾಲೆಗೆ ತಡವಾಗಿಬಿಡುತ್ತಮ್ಮ, ನಡಿಯಮ್ಮ ಅಂತ ತಾಳ್ಮೆಯಿಂದ ತಿಳಿ ಹೇಳ್ತಾ ಸಮಾಧಾನ ಪಡಿಸ್ತಾ ಇದ್ದಾರೆ. ಇದನ್ನು ಕೇಳಿದ ಅನ್ವಿತಾ ಒಂದು ಕ್ಷಣ ತೀವ್ರವಾಗಿ ಹಿಂಜರಿದ್ಲು. ಆದರೆ ತಾನು ಕಿಂಡರ್ ಗಾರ್ಡನ್ಗೆ ಹೋದರೆ ಅಲ್ಲಿ ತನ್ನ ಪ್ರೀತಿಯ ಇಬ್ಬರು ಪುಟ್ಟ ಸ್ನೇಹಿತರಾದ ಆರವ್ ಆದಿತ್ಯನನ್ನು ಭೇಟಿಯಾಗ್ಬೋದು ಅಂತ ಅಶ್ವಿನಿ ಆಂಟಿಯನ್ನು ನೋಡ್ಬೋದು ಅಂತ ಭಾವಿಸಿದ್ದ ಆ ಮಗು ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಕಾರತ್ತಾಳೆ. ಕಿಂಡರ್ ಗಾರ್ಡನ್ಗೆ ಹೋಗುವ ದಾರಿಯಲ್ಲಿ ಅನ್ವಿತಾ ಹಿಂಭಾಗದ ಸೀಟ್ನಲ್ಲಿ ಕುಳಿತು ತನ್ನ ಶಾಲಾ ಬ್ಯಾಗನ್ನು ಗಟ್ಟಿಯಾಗಿ ಹಿಡ್ಕೊಂಡು ತೀವ್ರ ದುಃಖದಿಂದ ಕಣ್ಣನ್ನು ಕೆಳಗೆ ಹಾಕಿ ಕುಳಿತಿದ್ಲು. ರಿಯರ್ ವ್ಯೂ ಕನ್ನಡಿಯ ಮೂಲಕ ಅನ್ವಿತಾಳ ನಿರಾಸೆಯ ಮುಖವನ್ನು ನೋಡಿದ ಕಾವ್ಯ ಅತ್ಯಂತ ಕಳವಳದಿಂದ ವ್ಯಕ್ತಪಡಿಸುವಂತೆ ನಟಿಸುತ್ತಾ, ಅನ್ವಿತಾ ಪುಟ, ನಿನಗೆ ಮತ್ತೆ ಅನಾರೋಗ್ಯವೇನಾದರೂ ಶುರುವಾಗಿದೆಯಾ? ನಾನು ನಿನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕೆ ಅಂತ ಕೇಳಿದ್ಲು. ಅವಳ ಕೃತಕ ಧ್ವನಿ ಕೇಳಿದ್ರೂ ಅನ್ವಿತಾ ಆ ಒಂದು ನಾಟಕದ ಧ್ವನಿಗೆ ತಲೆ ಎತ್ತಿ ನೋಡಲೇ ಇಲ್ಲ. ಕಾವ್ಯ ತನ್ನ ಉಬ್ಬುಗಳನ್ನು ಸುಕ್ಕುಗಟ್ಟಿಕೊಳ್ತಾ, ನಾನು ತುಂಬ ಸಿಹಿಯಾಗಿ ಮಾತಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳಲು, ನಿನಗೆ ಇಂದು ಶಾಲೆಗೆ ಹೋಗಲು ಇಷ್ಟವಿಲ್ಲದಿದ್ದರೆ ಬಹುಶಃ ಒಂದು ದಿನ ರಜೆ ನೀಡಲೇ, ನಾವು ಮನೆಗೆ ಹಿಂತಿರುಗಿ ಇಡೀ ದಿನ ವಿಶ್ರಾಂತಿ ಪಡೆಯೋಣ, ಆಟ ಆಡೋಣ ಅಂತ ಹೇಳ್ತಾಳೆ. ಆ ಮಾತುಗಳಿಗೆ ಅನ್ವಿತಾಳಿಂದ ಯಾವುದೇ ಪ್ರತಿಕ್ರಿಯೆ ಬರಲೇ ಇಲ್ಲ. ಈ ಮಗುಗೆ ಎಷ್ಟು ಆ್ಯಟಿಟ್ಯೂಡ್ ಅಂತ ಕಾವ್ಯಳಿಗೆ ಅನ್ನಿಸ್ತು. ಸ್ವಲ್ಪ ಹೊತ್ತು ಕಾದು ನೋಡಿ ಅನ್ವಿತಾ ತನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿರುವುದನ್ನು ಕಂಡ ಕಾವ್ಯ ಕೊನೆಗೆ ತನ್ನ ನಕಲಿ ತಾಳ್ಮೆಯನ್ನು ಕಳೆದುಕೊಂಡ್ಳು. ಅವಳ ಮುಖದಲ್ಲಿದ್ದ ನಕಲಿ ನಗು ಮಾಯವಾಗಿ ಧ್ವನಿಯಲ್ಲಿ ಆಕ್ರೋಶ ಅನ್ನೋದು ಉಕ್ಕಿ ಬಂತು. ನಾನು ನಿನ್ನನ್ನೇ ಒಂದು ಪ್ರಶ್ನೆ ಕೇಳ್ತಿದ್ದೇನೆ ಅನ್ವಿತಾ, ಸುಹಾಸ್ ನಿನ್ನ ಮುಖದಲ್ಲಿ ಆ ತರಹದ ಭಾವನೆ ಯಾಕಿದೆ? ನಿನಗೆ ನನ್ನ ಜೊತೆ ಸರಿಯಾಗಿ ಮಾತನಾಡಲು ಕೂಡ ಆಗೋದಿಲ್ವೇ ಎಂದು ತೀವ್ರ ಅಸಮಾಧಾನದಿಂದ ಗದ್ದರದ್ಲು. ಕಾವ್ಯಾಳ ಅತೃಪ್ತ ಹಾಗೂ ಕೋಪದ ತೀಕ್ಷ್ಣ ಧ್ವನಿಯನ್ನು ಕೇಳಿ ಅನ್ವಿತಾಳ ಇಡೀ ದೇಹವು ಭಯದಿಂದ ನಡುಗಿತ್ತು. ಅವಳು ಇನ್ನಷ್ಟು ಎದ್ರಿ ತನ್ನ ಶಾಲಾ ಬ್ಯಾಗನ್ನು ಎದೆಗೆ ಬಿಗಿಯಾಗಿ ಅಪ್ಕೊಂಡ್ಳು. ಇದಕ್ಕಿಂತ ಮೊದಲು ಅನ್ವಿತಾಳ ಆ ಬಹಿರಂಗ ವಿರೋಧವನ್ನು ಗಮನಿಸಿರುವಂತಹ ಗಾಯತ್ರಿ ದೇವಿ ಸುಹಾಸ್ಗೆ ಇದೇ ಕಾರಣಕ್ಕೆ ಕಾವ್ಯಾಳನ್ನು ಮದುವೆಯಾಗೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಒಂದು ಸತ್ಯವನ್ನು ಅರ್ಥಕೊಂಡಿದ್ಲು. ಕಿಂಡರ್ ಗಾರ್ಡನ್ ಶಾಲೆಗೆ ತಲುಪಿದಾಗ ಅನ್ವಿತಾಳನ್ನು ಕಂಡು ಆರವ್ ಆದಿತ್ಯ ಮತ್ತು ಅಶ್ವಿನಿ ಏನು ಮಾಡ್ತಾರೆ? ಕಾರ್ನಲ್ಲಿ ಕಾವ್ಯ ಅನ್ವಿತಾಗೆ ಎದುರಿಸಿದ್ದನ್ನು ಅಶ್ವಿನಿ ಕಂಡುಹಿಡಿತಾಳ? ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ.